ಸ್ಕೂಲ್ ಕಳ್ಸಿದೀನಿ. ಯಾರೋ ಹೊಣೆ? ಸ್ಕೂಲ್ ಕಳ್ಸಿ ಪಾಕೆಟ್ ಮನಿ ಕೊಟ್ಬಿಟ್ರೆ ನನ್ ಕೆಲ್ಸ ಆಗೋಯ್ತು ಅಂತ ಎಲ್ಲರದ್ದು ಅಲ್ಲೇ ಹೊಡ್ಕೊಂಡ್ ಬಂದ್ಬಿಡೋದು. ಮಲ್ಗದ್ಮೇಲೆ ಹೆಂಡತಿ ಹತ್ರ ಆಗೋಯ್ತು, ಹುಡ್ಸದ್ಮೇಲೆ ಮಕ್ಳ ಹತ್ರ ಆಗೋಯ್ತು, ಸಂಬಳ ತಗೊಂಡ್ಮೇಲೆ ಸರ್ಕಾರ ಸಹವಾಸ ಆಗೋಯ್ತು. ಯಾವ್ದೇ ಕಮಿಟ್ಮೆಂಟ್ ಇಲ್ಲದೆ ಜಾರ್ಕೊಳ್ಳೋ ಜೀವನಗಳು. ನಾನು ಹಾಳಾಗೋದೆ ಅಂತ ನನಗೆ ಗೊತ್ತಾಗೋಯ್ತು. ಆಗ್ಲಾದ್ರು ಒಂದ್ ಸೈಕಲ್ ಶಾಪ್, ಒಂದ್ ಪೆಟ್ಟಿ ಅಂಗಡಿನೋ ಇಟ್ಟು ತಲೆ ಸವರಿದ್ರೆ ಅದನ್ನು ಬೆಳೆಸಿ ನಾನು ಬೆಳಿಬೋದಿತ್ತು. ಅದೇ ನೀನೇನ್ ಮಾಡ್ದೆ? ಕೆಲ್ಸ ಹುಡ್ಕೋ ಮುಂಡೆ ಇದೆ ಅಂದೆ. ಫಸ್ಟ್ ಟೈಮ್ ನಾನು ಪೊಲೀಸ್ ಸ್ಟೇಷನ್ಗೆ ಹೋದಾಗ್ಲೇ ಕರ್ಕೊಂಡ್ ಬಂದ್ ಬುದ್ಧಿ ಹೇಳಿದಿದ್ರೆ ಅವಾಗ ಒಪ್ಕೋತಿದ್ದೆ ನಿನ್ನ ನಿಜವಾದ ತಂದೆ ಅಂತ. ಅದನ್ ಬಿಟ್ಬಿಟ್ಟು ನಿನ್ ಮಾನ ಮರ್ಯಾದೆ ಉಳಿಸ್ಕೊಳಕೋಸ್ಕರ ಇಲ್ಲಿಗೆ ಬಂದು ನನಗ್ ಬುದ್ಧಿ ಹೇಳ್ತಿದ್ಯಾ. ಫಸ್ಟ್ ಬಂದ್ರೆ ಮಕ್ಕಳು, ಇಲ್ಲ ಹಲ್ಕ ನನ್ ಮಕ್ಕಳು. ಯಾವಾಗ್ಲೂ ನಂಬರ್ 1 ಆಗು ಅಂತ ನೋಡು. ನಂಬರ್ 1 ರಾಜಧಾನಿಗೆ ನಂಬರ್ 1 ರೌಡಿ. ಈಗ ನಾನು ಒಟ್ಟ ಉರ್ಸ್ಬೇಡ. ಬರಲ್ಲ ಅಂದ್ರೆ ಬರ್ಲಿಲ್ಲ ಅಂದ್ರೆ ನಿನ್ನ ಇಲ್ಲೇ ಕೊಚ್ಚಾಕ್ಬಿಡ್ತೇನೆ. ನೋಡ, ಒಳ್ಳೆ ಅಪ್ಪ ಆಗಕ್ಕಾಗ್ಲಿಲ್ಲ ಅನ್ನೋ ಕಿಚ್ಚು ಹೆಂಗ್ ಉರಿತಾ ಇದೆ ನೋಡು. ನೀವ್ ಹೆತ್ತಾಗ ನಾವ್ ನಿಮ್ಗೆ ಆಭರಣ, ಈಗ ಹೇಸ್ಕೆ ಅಲ್ಲ. ನಿಂದೆ ಜೀವ ಇದು, ನೀನೇ ಬೆಳೆಸಿದ್ದು. ಒಂದೇ ಇಟ್ಟು ಕೊಚ್ಚಾಕ್ಬಿಡು ಬಾ. ಒಳ್ಳೆ ಅಪ್ಪ ಅನಿಸ್ಕೊತ್ಯಾ. ಒಂದೇ ಕೊಚ್ಚಲ್ಲ.